Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು, ಸಹಾಯ ನಿಮ್ಮದು. ಎಸ್ ನಮಸ್ಕಾರ ವೀಕ್ಷಕರೇ, ಜನನಾಯಕ ಅಪ್ಪು ಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುವಿಗೆ ಸ್ವಾಗತ. ನಾನು ಒಂದು ಸ್ವಾಮಿ. ದುಡ್ಡಿದ್ರೆ ರಾಜಕೀಯ ಮಾಡಬೇಕು, ದುಡ್ಡಿದ್ರೆ ದಾನ ಧರ್ಮ ಮಾಡಬೇಕು, ದುಡ್ಡಿದ್ರೆ ಹೋರಾಟ ಮಾಡಬೇಕಂತಕ್ಕಂಥದ್ದು ಏನು ಮನಸ್ಸಿಟ್ಟಿದೆ. ಇವತ್ತು ಈ ವ್ಯಕ್ತಿ ಹುಟ್ಟಿದ್ದು ಕೂಡ ಬಡತನದಲ್ಲಿ, ಆದರೂ ಕೂಡ ಇವತ್ತು ಖಾಲಿ ಜೋಬು ಬರಿಕ ಇದ್ದರೂ ಏನೋ ಒಂದಿಷ್ಟು ಸಾಧನೆ ಮಾಡೋಣ, ನಮ್ಮ ಹೆಸರು ಏನೋ ಒಂದಿಷ್ಟು ಉಳಿಬೇಕು ಜೀವನದಲ್ಲಿ, ಪ್ರಾಮಾಣಿಕ ಸೇವೆ ಮುಟ್ಸೋಣ, ಒಂದು ಕೆಲಸ ಮಾಡಬೇಕನ್ನೋ ದೃಷ್ಟಿಯಿಂದ ಇವತ್ತು ಹೆಜ್ಜೆ ಆಗ್ತಕ್ಕಂಥದ್ದು. ಈ ವ್ಯಕ್ತಿ ಮನೆಗೆ ಬಂದಾಗ ಬಹುಶಃ ನನಗೆ ಎದುರಿ ಕಂಡಿದ್ದಂದರೆ ನಿಜವಾಗ್ಲೂ ಅಚ್ಚರಿ ಆಗುತ್ತೆ. ನೋಡಿ, ಒಂದು ಸಂವಿಧಾನ ಪುಸ್ತಕ ಈ ಮನೆಗೆ ಬರ್ತಾನೆ ಇದು ನಮಗೆ ದರ್ಶನ ಆಗುತ್ತೆ. ನಿಜವಾಗ್ಲೂ ಅಚ್ಚರಿ ಆಗುತ್ತೆ. ಅದೇ ನೀವೇ ಓದ್ತೀರಿ ಸರ್, ಮಕ್ಕಳಿಗೆ ಕೊಡ್ತೀರಿ? ನಾನು ಓದ್ತಾ ಇದ್ದೀನಿ, ನಮ್ಮ ಮಕ್ಕಳು ಓದ್ತಾ ಇದ್ದೀನಿ. ಇಲ್ಲಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ. ಬಹುಶಃ ಇವತ್ತು ನಾನು ಬಂದಿರತಕ್ಕಂಥದ್ದು ಸಂಡೂರು ಪಟ್ಟಣದ ಆಶ್ರಯ ಕಾಲದಲ್ಲಿರ್ತಕ್ಕಂಥ ಹೈಹೊಳೆ ನಿಂಗಪ್ಪ. ನೋಡಿ, ಜನಸಾಮಾನ್ಯರು ಮಾಡ್ತಕ್ಕಂಥ ಕೆಲಸಗಳನ್ನು ಇವತ್ತು ಮಾಧ್ಯಮದವ್ರು ಮಾಡ್ತಾ ಇದ್ದಾರೆ ಅಂದರೆ ಎಷ್ಟು ಸಮಂಜಸ. ಯಾಕಂದರೆ ಮಾಡಲಾರದ ಕೆಲಸಗಳನ್ನು ನೀವು ಮಾಡಿ ತೋರಿಸ್ತಾ ಇದ್ದೀರಿ. ಅವರಿಗೆ ಬೇರೆಯವರಿಗೆ ನಾಚಿಕೆ ಆಗಬೇಕು. ಯಾಕಂದರೆ ಅಂತಾರಾಷ್ಟ್ರೀಯ ಮಹಿಳಾ ದಿನ ಇವತ್ತು ಮಹಿಳೆಯರಿಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರೆ. ಆ ಮಹಿಳೆಯರಿಗೋಸ್ಕರ ಏನೇನು ಕೊಟ್ಟಿದ್ದೀವಿ, ಏನೇನು ಕೊಡಬೇಕು, ಏನೇನು ಕೊಡಬಾರ್ದು, ಅವ್ರ ಕಷ್ಟ ಏನು, ಸುಖ ಏನು ಅಂತಕ್ಕಂಥದ್ರ ಬಗ್ಗೆ ಬೇರೆ ರಾಜಕೀಯ ಪಕ್ಷಗಳಾಗಿರಲಿ, ಬೇರೆ ಬೇರೆ ಇರ್ತಕ್ಕಂಥ ರಾಜಕೀಯ ಪಕ್ಷಗಳು ಮತ್ತು ರಾಜಕೀಯ ವ್ಯಕ್ತಿಗಳು, ಸಂಘ ಸಂಸ್ಥೆಗಳು ಮಾಡಬೇಕು. ಅಂಥದ್ರಲ್ಲಿ ಮಾಧ್ಯಮಗಳು ಮಾಡ್ತಾ ಇದ್ದಾವೆ ಅಂತಂದರೆ ಇವತ್ತು ನಿಜವಾಗಂದ್ರೆ ಮಾಧ್ಯಮ ಇನ್ನೊಂದು ರೀತಿ ಕಣ್ಣು ತೆಗೆದು ತೋರಿಸ್ತಕ್ಕಂಥ ಕೆಲಸ. ಅದರ ಜೊತೆಯಲ್ಲೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯ ಅಂಗವಾಗಿ ಹಳ್ಳಿಗಳಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥದ್ದನ್ನು ಬಡಿದೆಬ್ಬಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀರಿ. ನಿಮಗೆ ನಾನು ಚಿರಋಣಿ. ಯಾಕಂದರೆ ಒಬ್ಬ ಸಂಘಟನೆ ಮಾಡಲಾರದ ವ್ಯಕ್ತಿ ನೀವು ಅವರನ್ನು ತೋರಿಸ್ತಾ ಇದ್ದೀರಿ, ಯಾವ ಮೂಲೆಯಲ್ಲಿ ಏನು ನಡೀತಾ ಇದೆ, ಏನು ನಡೀತಾ ಇಲ್ಲ ಅಂತ. ಆಮೇಲೆ ಜೊತೆಯಲ್ಲಿ ಎಲ್ಲ ಸಂಘ ಸಂಸ್ಥೆಗಳ ಮುಖಂಡರು, ತೆರೆಮರೆಯಲ್ಲಿ ಇರ್ತಕ್ಕಂಥವ್ರನ್ನು ಕೂಡ ಇವತ್ತು ನೀವು ಬೆಳಕಿಗೆ ತರ್ತಾ ಇದ್ದೀರಲ್ಲ, ತುಂಬ ಸಂತೋಷಕರವಾಗಿರ್ತಕ್ಕಂಥ ವಿಷಯ. ಅದರ ಜೊತೆಯಲ್ಲೇ ನೀವುಗಳು ಇಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮಂತರ ಬಂದು ನಿಮ್ಮ ಅಪ್ಪು ಟಿ ವಿ 4ನೇ ವರ್ಷ ಯಶಸ್ವಿಯಾಗಿ ಇನ್ನು ಮುಂದೆ ನಡೀಲಿ ಅಂತಂದು. ಈಗ ಸಂಡೂರು ತಾಲೂಕಿನಲ್ಲಿ ಕೇವಲ ಒಂದೇ ಹೈಸ್ಕೂಲ್ ಇದ್ದಿದ್ದು, ಛತ್ರಪತಿ ಶಿವಾಜಿ ವಿದ್ಯಾಮಂದಿರ. ಬಿಟ್ಟರೆ ಚೋರ್ನೂರಲ್ಲಿ ಹೋಗ್ಬೇಕಾಗಿತ್ತು. ಸೊ ಯಾವಾಗ ಸಂತೋಷ್ ಲಾಡು MLA ಅವರು ಆದ್ರಲ್ಲ, ಆವಾಗ ವಸತಿ ಶಾಲೆಗಳು ಮತ್ತು ಹೋಬಳಿಗೆ ಒಂದೊಂದು 8ನೇ ಕ್ಲಾಸ್ ನಂತರ ಶಾಲೆಗಳನ್ನು ತೆಗೆದ್ರು. ಇಲ್ಲ ವಿಟ್ಲಾಪುರದಲ್ಲಿರ್ತಕ್ಕಂಥ ವಿಟ್ಲಾಪುರ ಈ ಭಾಗದಲ್ಲಿ, ಅಂತಾಪುರ ಭಾಗದಲ್ಲಿ ಶಾಲೆಗಳಿಲ್ಲ. 7ನೇ ಕ್ಲಾಸು ಮುಗೀತಂದ್ರೆ ಅಲ್ಲಿ ಶಾಲೆ ಓದಿಲ್ಲ, ಮುಗೀತು, ಅಲ್ಲಿಗೆ ನಿಂದಿಸ್ಬಿಟ್ಟಿದ್ದಾರೆ. ನನ್ನ ಕ್ಲಾಸ್ಮೇಟ್ಸ್ ಭಾಳ ಮಂದಿ. ನಾವು ಏಕೆಂದರೆ ಬಡತನ ಇರೋದ್ರಿಂದ ನಾನು ಹಾಸ್ಟೆಲಲ್ಲಿ 13 ವರ್ಷ ನಾನು ಹಾಸ್ಟೆಲಲ್ಲಿ ಓದಿದ್ದೀನಿ. ಯಾಕಂದರೆ ಮನೆಯಲ್ಲಿ ತೊಂದರೆ ಆಗಬಾರ್ದು, ನನ್ನ ವಿದ್ಯಾಭ್ಯಾಸಕ್ಕೂ ತೊಂದರೆ ಆಗಬಾರ್ದು ಅನ್ನೋ ಕಾರಣ ಊಟಕ್ಕೂ ಕೂಡ ತೊಂದರೆ. ಹೌದೌದು. ಭಾಳ ಜನ ನಾವು 7 ಮಂದಿ ನಾವು ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ದೊಡ್ಡ ಕುಟುಂಬ. ಆದರೂ ನಾವು ವ್ಯವಸಾಯವನ್ನೇ ಅವಲಂಬಿಸ್ಕೊಂಡಿದ್ವಿ. ಅದು ಫಾರೆಸ್ಟಲ್ಲಿ ಇರ್ತಕ್ಕಂಥ ವ್ಯವಸಾಯ ಭೂಮಿಯನ್ನೇ ಅವಲಂಬಿಸ್ಕೊಂಡಿದ್ವಿ. ಅದರ ಜೊತೆಯಲ್ಲಿ ನಮ್ಮದು ಇರ್ತಕ್ಕಂಥ ಭೂಮಿ ಕೂಡ ನಮ್ಮ ತಂದೆ, ನಮ್ಮ ತಾತ ಅವರು ಕಳೆದು ಬಿಟ್ಟಿದ್ದಾರೆ. ಸೊ ಹಂಗಾಗಿಬಿಟ್ಟು ನಾವು ಮಳೆಯನ್ನೇ ಅವಲಂಬಿಸ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ನಾವು ಮಳೆ ಇದ್ರೇ ಬೆಳೆ. ಸೊ ಹಂಗಾಗಿ ಅಂಥ ಬಡತನದಲ್ಲಿ ನಾವು ಹುಟ್ಟಿ ಬಂದರೂ ಕೂಡ ವ್ಯವಸಾಯನೇ ನಮ್ಮ ಮೂಲ ವೃತ್ತಿ. ಅಂದರೆ ಒಂದು ಛಲ ಇರ್ಬೇಕಂತಕ್ಕಂಥ ಒಂದು ಬಡತನ ಇದ್ರೂ ಕೂಡ ಒಂದು ಛಲ ಇತ್ತು. ಹೌದೌದು. ಶಿಕ್ಷಣನೇ ನಾನು ಪಡಿಬೇಕನ್ನೋದೇ ನಮ್ಮ ಛಲ. ಆಸ್ತಿ ಮಾಡೋಕ್ಕಂತ ಆಗೋದಲ್ಲ, ಶಿಕ್ಷಣನೇ ನಮ್ಮ ಆಸ್ತಿ. ಆ ಶಿಕ್ಷಣನೇ ಪಡಿಬೇಕು. ಅದರ ಜೊತೆಯಲ್ಲಿ ನಾನು ನನ್ನ ಮಕ್ಕಳು ಪಡೆಯೋದಲ್ಲ, ಇಡೀ ತಾಲೂಕಿನ ಎಲ್ಲ ಜಾತಿ ಜನಾಂಗದವರು ಶಿಕ್ಷಣ ಪಡಿಬೇಕನ್ನೋದೇ. ಬಂದಿಲ್ಲ. ಈ ಸಂಘಟನೆ ಅನ್ನೋದು ಹುಟ್ಟಿದ್ದೇ ಹಾಸ್ಟೆಲ್ಗಳಲ್ಲಿ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮುಖಾಂತರ ನಾನು ಬಂದೆ.
ಸೊ ಅಲ್ಲಿ ನಮಗೆ ಪ್ರೇರಣೆ ಆಗಿದ್ದು ನಮಗೆ ಅವರು ಮುಂಡ್ರಿಗಿ ನಾಗರಾಜ್, ಮಾನಯ್ಯ, ಕಂಪ್ಲಿ ನಾಗರಾಜ್ ಇವರಿಂದ ಪ್ರೇರಿತನಾಗಿ ನಾವು ನಮ್ಮ ತಾಲೂಕಲ್ಲಿ ಕೂಡ ನಾವು ಮಾಡಬೇಕು. ನಮ್ಮ ತಾಲೂಕಲ್ಲಿ ಕೂಡ ಬಡತನ ಇದೆ, ಭಾಳ ಬ್ಯಾಕ್ವರ್ಡ್ ಇದ್ದಾರೆ, ವ್ಯವಸಾಯ ಇಲ್ಲ, ವ್ಯವಸಾಯ ಭೂಮಿ ಇಲ್ಲ, ಕೂಲಿ ಮಾಡ್ತಾರೆ. ಅವರೆಲ್ಲ ಮಕ್ಕಳಿಗೆ ಅಟ್ಲೀಸ್ಟ್ ವಿದ್ಯಾಭ್ಯಾಸ ಕೊಡ್ಬೇಕನ್ನೋ ದೃಷ್ಟಿಯಿಂದ ಹಳ್ಳಿಯಲ್ಲಿ ಇರ್ತಕ್ಕಂಥವ್ರು ಕೂಡ ಕರ್ಕೊಂಬಂದು ನಾವು ಹಾಸ್ಟೆಲ್ಗಳು ಸೇರಿಸಿದ್ದೀವಿ. ಫಸ್ಟು ವಿದ್ಯಾಭ್ಯಾಸ ಮಾಡಿ ಹಾಸ್ಟೆಲಿಗೆ ಕಳಿಸಿ ಅಂತಂದು ನಾವೆಲ್ಲ ಹಾಸ್ಟೆಲಿಗೆ ಕಳಿಸ್ತಾ ಇದ್ದೀವಿ. ಈಗ ಇತ್ತೀಚೆಗೆ ಎಲ್ಲ ಕಡೆಯಿಂದ ಹಾಸ್ಟೆಲ್ಗಳು ಆಗಿರೋದ್ರಿಂದ ಅವರೇ ಜಾಣರಾಗಿದ್ದಾರೆ, ಸಂಘಟನೆಗಳು ಜಾಸ್ತಿ ಆಗಿದ್ದಾವೆ, ಎಲ್ಲರೂ ಹೇಳ್ತಕ್ಕಂಥ ಸಂಖ್ಯೆ ಕೂಡ ಜಾಸ್ತಿ ಇದೆ. ಸೊ ಹಂಗಾಗಿ ಇಲ್ಲಿ ಭೂಮಿ ಸಿಗ್ತಾ ಇಲ್ಲ, ವಿದ್ಯೆ ಸಿಗ್ತಾ ಇದೆ, ಅಷ್ಟು ಮಾತ್ರ ಹೇಳಬಲ್ಲೆ. ಸರ್, ಮೊದಲಿಂದ ಸ್ಟಾರ್ಟಿಂಗಿಂದ ಯಾವ ಸಂಘಟನೆ ಮೂಲಕ ನೀವು ಇಲ್ಲಿವರೆಗೂ ಸೇವ್ ಮಾಡಿದ್ರಿ ಸರ್? ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನನ್ನ ಮೂಲ ಸಂಘಟನೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನಂತರ ಇಲ್ಲಿ ಮತ್ತೆ ನಾವು ಬೇರೆಯವ್ರನ್ನ ನಾನು ಜಿಲ್ಲಾ ಸಂಘಟನಾ ಸಂಚಾಲಕರಾಗಿ ಕೆಲಸ ಮಾಡ್ತಾಯಿದ್ದೆ. ಅದ್ರ ಜೊತೆಯಲ್ಲೇ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಕಟ್ಟಿದ್ವಿ. ಪ್ರವೀಣ್ ಶೆಟ್ಟಿ ಮತ್ತು ನಾರಾಯಣಗೌಡ ಬಣ ಇಬ್ಬಾಗವಾದಾಗ ನಾನು ಅಧ್ಯಕ್ಷನಾಗಿದ್ದೆ, ರಾಜು ಉಪಾಧ್ಯಕ್ಷರಾಗಿದ್ದರು. ನಂತರ ದಿನಗಳಲ್ಲಿ ರಾಜು ಅವ್ರ ಕೈಗೆ ನಾನು ಅದನ್ನು ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಕೊಟ್ಬಿಟ್ಟೆ. ಆಮೇಲೆ ನಮಗೆ ಬೇರೆ ಕೆಲಸದ ನಿಮಿತ್ತ ಇರೋದ್ರಿಂದ ನಮಗೆ ಅದನ್ನು ಬಿಟ್ಟೆ. ಸೊ ಅದನ್ನು ಬಿಟ್ಟ ನಂತರ ಮತ್ತೆ ಇನ್ನು ಉಳಿದ ಎಲ್ಲ ಜಾತಿ ಸಂಘಟನೆಗಳ ಜೊತೆ ಬೆರ್ಕಂತ ಇದ್ದಾಗ ಎಲ್ಲ ಪಕ್ಷಗಳು ಅವನ್ನೆಲ್ಲ ನಾವು ಇಂಥ ಪಕ್ಷ ಅಂತಲೇ ನಾವೇನು ಮಾಡಿರಲಿಲ್ಲ. ಬಹುಜನ್ ಸಮಾಜ ಪಾರ್ಟಿಯನ್ನು ನಾವು ಒಪ್ಕೊಂಡಿದ್ವಿ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬಹುಜನ್ ಸಮಾಜ ಪಾರ್ಟಿ ಆದ ನಂತರ ಮತ್ತೆ ನಾವು ಸಂತೋಷ್ ಲಾಡ್ ಅವರು ಬಂದಾಗ ನಾವು ಜನತಾ ಪರಿವಾರದೊಂದಿಗೆ ನಾವು ಇದ್ವಿ. ಜನತಾ ಪರಿವಾರ ಆದಮೇಲೆ ನಂತರ ಮತ್ತೆ ಈಗ ಕಾಂಗ್ರೆಸ್ನಲ್ಲಿ ಸಕ್ರಿಯವಾಗಿ ನಾವು ಕಾಂಗ್ರೆಸ್ ಕಾರ್ಯಕರ್ತರಾಗಿ ಕೂಡ ಕೆಲಸ ಮಾಡ್ತಾಯಿದ್ವಿ. ಅದಲ್ಲದೆ ಈಗ ನಾನು ನಮ್ಮ ಸಮಾಜದ ಅಧ್ಯಕ್ಷರಾಗಿ ನಾನು ಕೆಲಸ ಮಾಡ್ತಾಯಿದ್ದೆ. ಅಲ್ಲಿಂದ ಇಲ್ಲಿಯವರೆಗೂ ನನ್ನ ಒಂದು ಸಂಘಟನೆಗೆ ಸಹಕಾರವನ್ನು ನೀಡಿರ್ತಕ್ಕಂಥ ಮಾನ್ಯ ಸಂಸದರಾಗಿರ್ತಕ್ಕಂಥ ತುಕಾರಾಮ್ ಸರ್, ಅನ್ನಪೂರ್ಣ ತುಕಾರಾಮ್ ಸರ್, ಸಂತೋಷ್ ಲಾಡ್ ಹಾಗೂ ಸಿರಾಜ್ ಶೇಖ್ ಸಾಹೇಬರು ಹಾಗೂ ಬಾಬು ಸಾಹೇಬ್ ಹಾಗೂ ನನ್ನ ಸಂಘ ಸಂಸ್ಥೆಯ ಮುಖಂಡರು ಮತ್ತು ನನ್ನ ಹಿರಿಯರು, ನನ್ನ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮುಂಡ್ರಿಗಿ ನಾಗರಾಜ್, ಇವರೆಲ್ಲರ ಸಹಕಾರದೊಂದಿಗೆ ನಾನು ಈ ಮಟ್ಟಕ್ಕೆ ಈ ಸಂಘಟನೆಗೆ ಸಹಕಾರ ಕೊಟ್ಟಿದ್ದಕ್ಕೂ ಮತ್ತು ಇಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ಎಲ್ಲ ಸರಿಸುಮಾರು ಒಳ್ಳೆಯದನ್ನು ಮಾಡಲಿಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ನಾನು ನಮಸ್ಕಾರ ಹೇಳ್ತಾ ಇದ್ದೇನೆ. ನಮಸ್ಕಾರ.